ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಹೋಟೆಲ್ಗಳಲ್ಲಿನ ಆಹಾರಗಳ ಡಿಸ್ಪ್ಲೇಗೆ ಆಹಾರ ಇಲಾಖೆ ಬ್ರೇಕ್ ಹಾಕಿದೆ. ಗ್ರಾಹಕರನ್ನ ಆಕರ್ಷಿಸಲು ಇನ್ಮೇಲೆ ಆಹಾರ ತಿಂಡಿಗಳ ಡಿಸ್ಪ್ಲೇ ಮಾಡುವಂತಿಲ್ಲ. ಗ್ರಾಹಕರಿಗೆ ಎಷ್ಟು ಪ್ರಮಾಣದ ಊಟ ಸಿಗಲಿದೆ, ಅದು ಹೇಗಿರಲಿದೆ ಅಂತ ಎಲ್ಲ ಡಿಸ್ಪ್ಲೇ ಇಡಲಾಗ್ತಿತ್ತು. ಈ ರೀತಿ ಮಾಡಿದ್ರೆ ಆಹಾರ ವೇಸ್ಟ್ ಆಗುತ್ತೆ ಅಂತ ಡಿಸ್ಪ್ಲೇ ಬೇಡ ಅಂತ ಆಹಾರ ಇಲಾಖೆ ರೂಲ್ಸ್ ಮಾಡಿದೆ. ಆನೇಕಲ್ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ಆದ ಶ್ರೀನಿಧಿ, ವಕೀಲ ವಿಜಯ್ ಕುಮಾರ್ ಭಟ್, ಅರ್ಬನೈಸ್ಡ್ ಡೆವಲಪರ್ಸ್ ಪ್ರತಿನಿಧಿ ಶೋಭಾ ಮೇಲೆ ಜಿಗಣಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಫೋರ್ಜರಿ ಸಹಿ ಮಾಡಿ ಗಿಫ್ಟೆಡ್ ರಿಜಿಸ್ಟರ್ ಮಾಡಿಸಿದ ಆರೋಪದ ಮೇಲೆ ಪದ್ಮನಾಭ್ ರಾವ್ ಎಂಬುವರು ದೂರು ನೀಡಿದ್ರು. ಪದ್ಮನಾಭ್ ರಾವ್ ಕುಟುಂಬಕ್ಕೆ ತಿಳಿಯದಂತೆ ಗಿಫ್ಟೆಡ್ ನೋಂದಣಿ ಮಾಡಿದ ಆರೋಪ ಶ್ರೀನಿಧಿ ಅಂಡ್ ಗ್ಯಾಂಗ್ ಮೇಲಿದೆ.